ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಬಿಯ ಹ್ಯಾಂಡ್ ಆ್ಯಂಡ್ ಫುಡ್ ಕ್ಯಾಸ್ಟಿಂಗ್ನ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇಬಿ ಕ್ಯಾಸ್ಟಿಂಗ್ ಕಿಟ್ ಅಂತ ಅಮೆಝಾನಲ್ಲಿ ಸಿಗುತ್ತೆ. ಆ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಬೋದು. ಈ ಕಿಟ್ಟಲ್ಲಿ ಬೇಬಿ 2 ಹ್ಯಾಂಡ್ ಮತ್ತು 2 ಫೂಟಿಗಾಗುವಷ್ಟು ಮೌಲ್ಡಿಂಗ್ ಪೌಡರ್ ಆ್ಯಂಡ್ ಕ್ಯಾಸ್ಟಿಂಗ್ ಪೌಡರ್ ಕೊಟ್ಟಿರ್ತಾರೆ. ಜೊತೆ ಮಿಕ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಬೌಲ್ ಕೂಡ ಆ್ಯಂಡ್ ಪೇಂಟ್ ಮಾಡೋಕ್ಕೆ ಬ್ರಷ್ ಆ್ಯಂಡ್ ಗೋಲ್ಡನ್ ಪೇಂಟ್ ಎಲ್ಲ ಕೂಡ ಇದರಲ್ಲೇ ಇರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ಟೇಕಿಂಗ್ ಎನಿ ಅದರ್ ಎಕ್ಸ್ಟ್ರಾ ಪ್ರಾಡಕ್ಟ್. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ನಾನು ಫಸ್ಟಿಗೆ ಬೇಬಿ ಹ್ಯಾಂಡ್ ಪ್ರಿಂಟ್ನ ಟ್ರೈ ಮಾಡ್ತಾಯಿದ್ದೀನಿ. ಸೊ ವಾಟರ್ ಮೆಷರ್ಮೆಂಟ್ ಆ್ಯಂಡ್ ಪೌಡರ್ ಮೆಷರ್ಮೆಂಟ್ ಎಲ್ಲದನ್ನು ಡೀಟೇಲಾಗಿ ನಿಮಗೆ ಆ ಕಿಟ್ಟಲ್ಲೇ ಎಕ್ಸ್ಪ್ಲನೇಷನ್ ಇರುತ್ತೆ. ಯು ಕ್ಯಾನ್ ರೀಡ್ ಇಟ್ ಔಟ್ ಆ್ಯಂಡ್ ಟ್ರೈ ಇಟ್ ಆಸ್ ಮೆನ್ಷನ್ಡ್. ಮಿಕ್ಸಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಆ್ಯಂಡ್ ಕ್ವಿಕ್ಕಾಗಿರಬೇಕು, ಇಲ್ಲಾಂದರೆ ಕ್ಯಾಸ್ಟಿಂಗ್ ಪ್ರಿಂಟ್ಸ್ ಅಷ್ಟು ನೀಟಾಗಿ ಬರಲ್ಲ. ಮೊದಲು ಬೇಬಿ ಕೈಗೆ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡಿರೋ ಮೌಲ್ಡಿಂಗ್ ಪೌಡರಲ್ಲಿ ಡಿಪ್ ಮಾಡಿಸ್ತಾ ಇದ್ದೀನಿ. ಸೊ ಇದೆಲ್ಲ ಕೆಮಿಕಲ್ ಫ್ರೀ, ನೋ ನೀಡ್ ಟು ವರಿ. 20 to 30 ಸೆಕೆಂಡ್ಸ್ ಹೋಲ್ಡ್ ಮಾಡಿದರೆ ಸಾಕು, ಮ್ಯಾಕ್ಸಿಮಮ್ 1 ಮಿನಿಟ್. ಸೊ ನಿಮಗೆ ಗೊತ್ತಾಗುತ್ತೆ ಅದು ಲಿಕ್ವಿಡಿಂದ ಸೆಮಿ ಸಾಲಿಡಾಗಿ ಟರ್ನ್ ಆಗುತ್ತೆ, ಅಲ್ಲಿ ತನಕ ಡಿಪ್ ಮಾಡಿದರೆ ಸಾಕು. ನೀವಿಲ್ಲಿ ನೋಡ್ಬೋದು ಬೇಬಿ ಹ್ಯಾಂಡ್ ಮೌಲ್ಡ್ ಇವಾಗ ಇಲ್ಲಿ ಸಿಕ್ಕಿದೆ ನಮಗೆ. ಸೊ ಇದಕ್ಕೆ ನಾವು ಕ್ಯಾಸ್ಟಿಂಗ್ ಪೌಡರ್ ಆ್ಯಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡರ್ ಇದು, ಅದನ್ನು ಸರಿಯಾದ ಪ್ರಮಾಣದ ವಾಟರಲ್ಲಿ ಮಿಕ್ಸ್ ಮಾಡಿ ನಮಗೆ ಸಿಕ್ಕಿರೋ ಹ್ಯಾಂಡ್ ಮೌಲ್ಡಿಂಗಲ್ಲಿ ನಿಧಾನಕ್ಕೆ ಹಾಕ್ತಾ ಬರೋಣ. ಕ್ಯಾಸ್ಟಿಂಗ್ ಲಿಕ್ವಿಡಲ್ಲಿ ಆದಷ್ಟು ಬಬಲ್ಸ್ ಇಲ್ಲದೇ ಇರೋ ಹಾಗೆ ನೋಡ್ಕೋಬೇಕು, ಇಲ್ಲಾಂದರೆ ನಮಗೆ ಮೌಲ್ಡಲ್ಲಿ ಕೂಡ ಅದೊಂದು ಡಾಟ್ 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 ಉಳ್ಕೊಂಡು ಬಿಡುತ್ತೆ. ಓವರ್ ನೈಟ್ ಇದನ್ನು ಡ್ರೈ ಆಗೋಕ್ಕೆ ಬಿಡಬೇಕು, ಇಲ್ಲಾಂದರೆ ಅಟ್ಲೀಸ್ಟ್ 6 to 7 hours ಆದರೂ ವೆಯ್ಟ್ ಮಾಡಬೇಕು. ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೆ ಈ ಮೌಲ್ಡನ್ನು ಓಪನ್ ಮಾಡೋದಕ್ಕೆ. ರಿಯಲಿ ಈ ಪುಟ್ಟ ಹ್ಯಾಂಡ್ ಕ್ಯಾಸ್ಟಿಂಗ್ನ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಇನ್ನೂ ಒಂದು ಹ್ಯಾಂಡ್ ಆ್ಯಂಡ್ 2 ಫೂಟ್ ಮಾಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೆ. ಮೌಲ್ಡಿಂಗ್ ಮೇಲೆ ಸ್ಮಾಲ್ ಬಬಲ್ಸ್ ಥರ ಕ್ರಿಯೇಟ್ ಆಗಿತ್ತು, ಅದನ್ನೆಲ್ಲ ನಾನಿಲ್ಲಿ ನೀಟಾಗಿ ರಿಮೂವ್ ಮಾಡ್ಕೋತಾ ಇದ್ದೀನಿ. ಸ್ಯಾಂಡ್ ಪೇಪರ್ ಕೊಟ್ಟಿರ್ತಾರಲ್ಲ, ಅದರಲ್ಲೂ ಕೂಡ ನಾವು ಸ್ಕ್ರ್ಯಾಚ್ ಮಾಡಿ ಎಲ್ಲ ಬಬಲ್ಸ್ನ ರಿಮೂವ್ ಮಾಡ್ಬೋದು. ತದಾ ನೋಡಿ, ದಿಸ್ ಇಸ್ ದ ಫೈನಲ್ ಔಟ್ಕಮ್. ಎಷ್ಟು ಮುದ್ದಾಗಿ ಕ್ಯೂಟಾಗಿ ಅನ್ನಿಸ್ತಾ ಇದೆ ಅಲ್ವಾ? ಸೊ ಇದಕ್ಕೆ ಪೇಂಟ್ ಮಾಡಿದ್ರೆ ದಟ್ ವಿಲ್ ಬಿ ದ ಫೈನಲ್ ಸ್ಟೆಪ್. ಸೊ ಇದೇ ಖುಷಿಯಲ್ಲಿ ನಾನು ಕಾಲನ್ನು ಪ್ರಿಂಟ್ಸ್ ತೆಗೆಯೋಣ ಅಂತ ಟ್ರೈ ಮಾಡಿದೆ, ಬಟ್ ತುಂಬಾ ರಗಳೆ ಮಾಡಿಬಿಟ್ಟ. 2-3 ಟೈಮ್ಸ್ ನನಗೆ ಲಿಕ್ವಿಡ್ ವೇಸ್ಟ್ ಆಗೋಯಿತು. ಸೊ ನಾನು ಹೋಪೇ ಕಳ್ಕೊಂಬಿಟ್ಟಿದ್ದೆ ಇದು ಫುಡ್ ಕ್ಯಾಸ್ಟಿಂಗ್ ಬರೋದಿಲ್ಲ ಅಂತ, ಬಟ್ ಪೇಷನ್ಸಲ್ಲಿ ಮತ್ತೆ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅವನು ಡೀಪ್ ಸ್ಲೀಪ್ ಹೋದ್ಮೇಲೆ ಈ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದೆ. ಬಟ್ ಆದರೂ ಕೂಡ ಆವಾಗ್ಲೂ ಸ್ವಲ್ಪ ರಗಳೆ ಮಾಡ್ದೆ, ಬಟ್ ಸಮ್ಹೌ ಐ ಮ್ಯಾನೇಜ್ ಟು ಗೆಟ್ ದ ಪ್ರಿಂಟ್ಸ್ ಫೈನಲಿ. ಈ ಥರ ಕ್ಯಾಸ್ಟಿಂಗ್ ಪ್ರಿಂಟ್ಸ್ನ ನಾವು ಬರೀ ಬೇಬೀಸಿಗೆ ಮಾತ್ರ ಅಲ್ಲ, ಕಿಡ್ಸ್, ಅಡಲ್ಟ್ಸ್ ಎಲ್ಲರಿಗೂ ಕೂಡ ಟ್ರೈ ಮಾಡ್ಬೋದು. ಅದಕ್ಕೆ ಬೇಕಾಗಿರೋವಂಥ ಕಿಟ್ಸ್ ಕೂಡ ನಮಗೆ ಆನ್ಲೈನಲ್ಲೇ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಸ್ಪೆಷಲ್ ಈವೆಂಟ್ಸ್, ಬರ್ತ್ಡೇ, ಆ್ಯನಿವರ್ಸರಿ, ಆ ಥರ ಎಲ್ಲ ಈವೆಂಟ್ಸ್ಗಳಿಗೆ ನಾವು ಗಿಫ್ಟ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ದಿಸ್ ಇಸ್ ದ ಫೈನಲ್ ಔಟ್ಕಮ್. ನೋಡಿ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಥರ ಫ್ರೇಮ್ನ ನಾನು ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಸಿ ಶಾಪಲ್ಲಿ ಫ್ರೇಮ್ ಮಾಡಿಸಿದೆ. ಸೊ ನಾವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು, ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಮನೆಯಲ್ಲಿ ನೀವು ಟ್ರೈ ಮಾಡಿ.
ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.